ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಬದನೆಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೀನಿ. ಎಲ್ಲರೂ ಅವರವರ ಶೈಲಿಯಲ್ಲಿ ಎಣ್ಗಾಯಿನ ಮಾಡ್ತಾ ಇದ್ದಾರೆ. ನಾನು ನನ್ನ ಶೈಲಿಯಲ್ಲಿ ಎಣ್ಗಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬ ರುಚಿಯಾಗಿ ಹಾಗೆ ತುಂಬ ಸಿಂಪಲ್ಲಾಗಿಯೇ ಕೆಲವು ಪದಾರ್ಥಗಳನ್ನ ಬಳಸಿ ಯಾವ ರೀತಿ ಎಣ್ಗಾಯಿನ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ತುಂಬ ರುಚಿಯಾಗಿ ಕೂಡ ಯಾವ ಥರ ಮಾಡ್ಬೋದು ಅಂತಲೂ ತಿಳಿಸ್ತೀನಿ. ರೊಟ್ಟಿಗೆ ಹಾಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಬದನೆಕಾಯಿ ಎಣ್ಗಾಯಿ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ 1 kg ಬದನೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಪದಾರ್ಥಗಳನ್ನ ಬೇಕು ಅಂತ ತಿಳಿಸ್ತೀನಿ. 1 ಕಪ್ಪಷ್ಟು ಕಾಯಿ ತುರಿ, ಹಾಗೆ 1 ಕಪ್ಪಷ್ಟು ಹುರಿದಿಟ್ಕೊಂಡಿರೋವಂಥ ಕಡಲೆಬೀಜ, 3 ಸ್ಪೂನಷ್ಟು ಕುರೆಶಾಣಿ, 8 ಪೀಸ್ ಶುಂಠಿ, 3 ಸ್ಪೂನಷ್ಟು ಹುರಿದಿಟ್ಕೊಂಡಿರೋಂಥ ಬಿಳಿ ಎಳ್ಳು, ಹಾಗೆ 3 ಬೆಳ್ಳುಳ್ಳಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡು ಹುಣಸೆ ರಸ ಮಾಡ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ 2 ಸ್ಪೂನಷ್ಟು ಧನಿಯಾ ಪೌಡರ್, 3 ಸ್ಪೂನಷ್ಟು ಬೆಲ್ಲದ ಪೌಡರ್, ಹಾಗೆ ಸ್ವಲ್ಪ ಕರಿಬೇವು, ದೊಡ್ಡ ಸೈಜಲ್ಲಿರೋ 2 ಈರುಳ್ಳಿ, 2 ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿಣ, 1/4 ಸ್ಪೂನಷ್ಟು ಸಾಸಿವೆ, ಹಾಗೆ 1 ಸ್ಪೂನಷ್ಟು ಸಾಲ್ಟ್ ಉಪ್ಪು, ಹಾಗೆ 1 kg ನಾನಿಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಈ ರೀತಿ 4 ಹೋಳನ್ನ ಮಾಡಿಟ್ಕೊಂಡಿದ್ದೀನಿ. ಈಗ ನಾನೊಂದು ಜಾರ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ಪಷ್ಟು ಕಡಲೆಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುರಿದಿಟ್ಕೊಂಡಿರೋ ಅಂಥ ಬಿಳಿ ಎಳ್ಳನ್ನ ಜಾಸ್ತಿ ಹೈ ಫ್ಲೇಮಲ್ಲಿ ಹುರಿಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಹುರಿದಿರೋ ಅಂಥ ಕುರೆಶಾಣಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ದಪ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟು ನಾನು ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೌಡರ್ನ ಮಾಡಿದ್ದೀನಿ, ಈ ರೀತಿಯಾಗಿದೆ. ಇವಾಗ ಇದಕ್ಕೆ ನಾನು 3/4 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬ್ಲೆಂಡ್ ಆಗಿದೆ. ಸ್ವಲ್ಪ ತರಿಯಾಗಿರಬೇಕು, ಫೈನ್ ಪೇಸ್ಟಾಗಿ ಮಾಡ್ಕೋಬಾರ್ದು. ಈ ರೀತಿ ತರಿ ಇರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಮಸಾಲ ರೆಡಿಯಾಗಿದೆ. ಇವಾಗ ನಾನು ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿನ ತೊಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಣ್ಣೆ ಜಾಸ್ತಿ ಇರೋದ್ರಿಂದ ಎಣ್ಗಾಯಿ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಈಗ ಎಣ್ಣೆ ಕಾದಿರೋ ಅಂಥ ಎಣ್ಣೆಗೆ ನಾನು ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆಯಲ್ಲಿನೇ ಬದನೆಕಾಯಿನ ಫ್ರೈ ಮಾಡಿ ಇಟ್ಕೋಬೇಕು. ಎಣ್ಣೆಲೇ ಆಲ್ಮೋಸ್ಟ್ ಬೆಂದರೆ ತುಂಬ ರುಚಿಯಾಗಿರುತ್ತೆ ಎಣ್ಗಾಯಿ. ಹಾಗಾಗಿ ಎಣ್ಣೆಯಲ್ಲೇ ಮೊದಲೇ ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಎಲ್ಲ ಬ್ರೌನ್ ಆಗಬೇಕು, ಅಂದರೆ ಡೀಪ್ ಬ್ರೌನ್ ಬೇಡ, ಸ್ವಲ್ಪ ಬ್ರೌನ್ ಆದರೆ ಸಾಕು. ಅಲ್ಲಿಗೆ ಆಲ್ಮೋಸ್ಟ್ ಬದನೆಕಾಯಿ ಬೆಂದಿದೆ ಅಂತಲೇ ಅರ್ಥ. ನೀವು ಬೇಕಂದರೆ ಚಿಕ್ಕ ಸೈಜಲ್ಲಿ ಕೂಡ ತೊಗೊಂಡು ಮಾಡ್ಬೋದು, ಅಥವಾ ದೊಡ್ಡ ಸೈಜಲ್ಲಿ ಕೂಡ ಬದನೆಕಾಯಿನ ತೊಗೊಂಡು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಹಸಿರು ಬದನೆಕಾಯಿ ಉಪಯೋಗಿಸೋದ್ರಿಂದ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಬ್ರೌನ್ ಆಗ್ತಾಯಿದೆ. ಈ ರೀತಿ ಬ್ರೌನ್ ಆಗೋದ್ರಿಂದ ಬದನೆಕಾಯಿ ಬೆಂದಿದೆ ಅಂತ ಅರ್ಥ. 5 ರಿಂದ 6 ನಿಮಿಷದವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ಅಲ್ಲಲ್ಲಿ ಬ್ರೌನ್ ಆಗಿದೆ, ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಇದು ಫ್ರೈ ಆಗಿ ಬೇಯ್ತಾ ಇದೆ ಅಂತಲೇ ಹೇಳ್ಬೋದು. ಮಸಾಲ ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋಕ್ಕಾಗಲ್ಲ. ಹಾಗಾಗಿ ನೋಡಿ, ಬದನೆಕಾಯಿ ಎಲ್ಲ ಬೆಂದಿದೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಆಗಿರೋ ಬದನೆಕಾಯಿನ ಈಗ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಟಿದ್ದೀನಿ. ನೋಡಿ, ಆಲ್ಮೋಸ್ಟ್ ಈ ರೀತಿಯಾಗಿ ಸಾಫ್ಟಾಗಿ ಸ್ವಲ್ಪ ಸುಕ್ಕಾಗಿದೆ. ಈ ರೀತಿ ಆಯಿತು ಅಂದರೆ ಬೆಂದಿದೆ ಅಂತ ಅರ್ಥ. ಈಗ ಅದೇ ಬಾಣಲಿಗೆ ಈಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಎಣ್ಣೆಗೆ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಅವರವರದೇ ರೀತಿಯಾದ ಎಣ್ಗಾಯಿನ ಮಾಡ್ತಾರೆ. ನಾನು ನನ್ನ ಶೈಲಿಯಲ್ಲಿ ಎಣ್ಗಾಯಿನ ಮಾಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೂ ಹಾಗೆ ಚಪಾತಿಗೂ ಕೂಡ, ನಂತರ ಅನ್ನಕ್ಕೂ ಕೂಡ ಈ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಗರಂ ಮಸಾಲ ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಎಣ್ಣೆಯಲ್ಲಿನೇ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಪೌಡರ್ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ನ ಮಾಡ್ತಾ ಇದ್ದೀನಿ. ಎಣ್ಣೆಯಲ್ಲಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಬದನೆಕಾಯಿ ಹಾಕೋಕ್ಕೂ ಮುಂಚೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಪೌಡರ್ ಕೂಡ ಪೇಸ್ಟಲ್ಲಿ ಎಲ್ಲ ಚೆನ್ನಾಗಿ ಬೆರ್ತೋಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಈಗ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನಷ್ಟು ಬಳಸಿದ್ದೀನಿ. ಇವಾಗ ಇದಕ್ಕೆ ನಾನು ಹುಣಸೆ ರಸನೂ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಟೊಮೊಟೊ ಬಳಸ್ತಾ ಇಲ್ಲ, ಹಾಗಾಗಿ ನಾನು ಇಲ್ಲಿ ಹುಣಸೆ ರಸನ ಬಳಸ್ತಾ ಇದ್ದೀನಿ. ಹುಣಸೆ ರಸ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಹುಣಸೆ ರಸ ಬೇಡ ಅಂದರೆ ಟೊಮೆಟೊ ಕೂಡ ಹಾಕ್ಕೋಬೋದು. ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಇದಕ್ಕೆ ನಾನು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಕೂಡ ಚೆನ್ನಾಗಿ ಮಿಕ್ಸ್ನ ಮಾಡ್ತಾಯಿದ್ದೀನಿ. ಕರಿಬೇವನ್ನ ಎಣ್ಣೆಯಲ್ಲಿ ಹಾಕದೆ ಹಾಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಜಾರಲ್ಲಿ ಉಳಿದಿರೋಂಥ ಮಸಾಲೆಗೆ ನಾನು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀರನ್ನ ಹಾಕಿದ್ದೀನಿ. ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ರುಬ್ಬುವಾಗ ಕೂಡ ನಾನು 1 ಸ್ಪೂನಷ್ಟು ಉಪ್ಪನ್ನ ಯೂಸ್ ಮಾಡಿದ್ದೆ, ಹಾಗಾಗಿ ಇಲ್ಲಿ 1 ಸ್ಪೂನಷ್ಟು ಸಾಲ್ಟ್ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಕುದಿಬೇಕಿದ್ದು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಕುದಿ ಬರಬೇಕು, ಇಲ್ಲಾಂದರೆ ತಳ ಹಿಡಿದೋಗ್ಬಿಡುತ್ತೆ ಹೈ ಫ್ಲೇಮಲ್ಲಿಟ್ಟರೆ. ಇವಾಗ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಬದನೆಕಾಯಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು 2ರಿಂದ 3 ನಿಮಿಷದವರೆಗೂ ಬೆಂದರೆ ಸಾಕು, ಎಣ್ಣೆಗಾಯಿ ರೆಡಿ ಆಯಿತು ಅಂತಲೇ ಅರ್ಥ. ಈಗ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು, ಇದು ಅಲ್ಲಿವರೆಗೂ ಕುದಿ ಬರಬೇಕು. ಬದನೆಕಾಯಿ ಎಲ್ಲ ಹಾಕಿದ್ದಾಗಿದೆ. ಈಗ ನಾನು ಸ್ಪೂನ್ ತೊಗೊಂಡು ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಬದನೆಕಾಯಿ ಒಳಗಡೆ ಸೇರಿಕೊಳ್ಳುತ್ತೆ. ನೋಡಿ ಇವಾಗ ಕುದೀತಾ ಇದೆ. ಈ ರೀತಿ 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಕುದ್ರೆ ಸಾಕು. ಈಗ ನಾನು ಒಂದು ಪ್ಲೇಟ್ ಕ್ಲೋಸ್ ಮಾಡಿದ್ದೀನಿ. ಈಗ ನಾನು ಪ್ಲೇಟ್ನ ಓಪನ್ ಮಾಡ್ತಾಯಿದ್ದೀನಿ. ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಎಣ್ಣೆಗಾಯಿ ರೆಡಿಯಾಗಿದೆ. ನೋಡಿದ್ರಲ್ಲ ಎಣ್ಣೆಗಾಯಿನ ಯಾವ ರೀತಿ ಮಾಡೋದು ಅಂತ. ಸುಲಭವಾಗಿ ರುಚಿಯಾಗಿ ಯಾವ ರೀತಿ ಬದನೆಕಾಯಿ ಎಣ್ಣೆಗಾಯಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಂತರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾಗ ನನ್ನ ಒಂದು ಕುಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.